ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಮಾತನಾಡಿ, ಈಗಾಗಲೇ ಇದು ಸಾಕಷ್ಟು ವಿವಾದವಾಗಿದೆ, ದೂರು ಕೊಟ್ಟಿದ್ದಾರೆ, ಪ್ರಕರಣ ದಾಖಲಾಗಿದೆಯೋ ಗೊತ್ತಿಲ್ಲ. ಈ ರೀತಿ ಮಾತನಾಡಬಾರದಿತ್ತು, ಕಾನೂನು ಇದೆ, ಮುಂದೆ ಏನ್ ಆಗುತ್ತೆ ನೋಡೋಣ. ಇದು ಎರಡನೇ ಸಾರಿ. ಈ ಮೊದಲು ಗುಲ್ಬರ್ಗಾ ಡಿಸಿ ಬಗ್ಗೆ ಮಾತನಾಡಿದ್ರು, ಈಗ ಮತ್ತೆ ಮಹಿಳಾ ಅಧಿಕಾರಿ ಮೇಲೆ ಆರೋಪ ಮಾಡಿದ್ದಾರೆ. ಎನ್ ರವಿಕುಮಾರ್ ಅವರಿಗೆ ಅವರ ಪಾರ್ಟಿ ಅವರು ಬುದ್ಧಿ ಮಾತು ಹೇಳಬೇಕು ಎಂದಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಯರಗಟ್ಟಿ ತಾಲೂಕಿನಲ್ಲಿ ಸಭೆ ಮಾಡಿದ್ದೀವಿ. ಪಿಕೆಪಿಎಸ್ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆ ಮಾತನಾಡಿ ಏನು ನಿರ್ಧಾರ ಮಾಡಬೇಕು ಅದನ್ನ ಮಾಡ್ತೀವಿ. ಬಿಜೆಪಿ ಕಾಂಗ್ರೆಸ್ ಅಂತ ಚುನಾವಣೆ ಆಗಲ್ಲ, ಇದು ಪಕ್ಷದ ಆಧಾರಿತ ಚುನಾವಣೆ ಅಲ್ಲ. ಪಿಕೆಪಿಎಸ್ ಸದಸ್ಯರಿಗೆ ಯಾರಿಗೆ ಒಲವು ಇದೆ ಅದರ ಆಧಾರದ ಮೇಲೆ ಚುನಾವಣೆ ಡಿಪೆಂಡ್ ಆಗಿದೆ ಎಂದಿದ್ದಾರೆ. ಇನ್ನು ಎಎಸ್ಪಿ ನಾರಾಯಣ ಭರಮನಿ ರಾಜೀನಾಮೆ ಸ್ವೀಕಾರ ವಿಚಾರವಾಗಿ ಮಾತನಾಡಿ, ರಾಜೀನಾಮೆ ಸ್ವೀಕರಿಸುವ ಪ್ರಶ್ನೆ ಇಲ್ಲ. ಅನಿರೀಕ್ಷಿತವಾಗಿ ಇಂತಹ ಘಟನೆಗಳು ಆಗ್ತಾ ಇರ್ತವೆ. ಅದು ಆಗಬೇಕಾದ ಘಟನೆ ಅಲ್ಲ. ಈಗಾಗಲೇ ಸಿಎಂ ಅವರು ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದು ಅಲ್ಲಿಗೆ ಮುಗಿದಿದೆ ಎನ್ನುವುದು ನನ್ನ ಭಾವನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಮಾತು ವಿವಾದ ಆಗಿದೆ, ಸಾಕಷ್ಟು ಕೇಸ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಕೇಸ್ ಆಗಿದ್ದಿಲ್ಲ ಅಂದರೆ. ಸೊ ಈ ರೀತಿ ಆಗಬಾರ್ದಿತ್ತು, ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದಾರೆ. ನೋಡೋಣ, ಕಾನೂನು ಇದೆ, ಮುಂದೆ ಏನಾಗ್ತಿತ್ತು ಕಾಯ್ದು ನೋಡೋಣ ರೀ. ಪದೇ ಪದೇ ಯಾಕೆ ಬಿಜೆಪಿ ಮಹಿಳೆಯರ ಮೇಲೆ ಟಾರ್ಗೆಟ್? ಮೇಲಿಂದ ಮೇಲೆ ಅವ್ರದ್ದೇ ಎರಡನೇ ಸಾರಿ ಅವ್ರದ್ದೇ ಸೇಮ್ ಪ್ರಾಬ್ಲಮ್. ಗುಲ್ಬರ್ಗದಲ್ಲಿ ಒಂದು ಸಾರಿ ಆಯಿತು, ಸೇಮ್ ಮಹಿಳೆ. ಇದು ಮಹಿಳೆ ಮೇಲೆ ಈ ಥರ ಆರೋಪ ಮಾಡೋದು. ಇನ್ನು ಅವ್ರ ಪಾರ್ಟಿಯವ್ರು ಅವ್ರ ಬುದ್ಧಿ ಹೇಳ್ಬೇಕಲ್ಲ. ಈಗ ಅವ್ರ ಪಾರ್ಟಿಯವ್ರ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಅವ್ರ ಪಾರ್ಟಿಯವ್ರು ಅವ್ರಿಗೆ ಬುದ್ಧಿ ಹೇಳೋದು ಪ್ರಯತ್ನ ಆಗಬೇಕು. ಹೌದು, ಅದಲ್ಲ. ಇನ್ನು ಅವ್ರ ಪಾರ್ಟಿಯವ್ರು ಕರೆದು ಅವ್ರಿಗೆ ಬುದ್ಧಿ ಮಾತಾ ಹೇಳಬೇಕಷ್ಟೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಯರಗಟ್ಟಿ ತಾಲೂಕಿಂದ ಸಭೆ ಮಾಡ್ತಾಯಿದ್ದಾರೆ. ಸೊ ನೋಡೋಣ, ನಮ್ಮೆಲ್ಲ ಪಿಕೆಪಿಎಸ್ ಅಧ್ಯಕ್ಷರು ಸದಸ್ಯರ ಜೊತೆ ಮಾತಾಡ್ತೀವಿ. ಮಾತಾಡಿದ್ಮೇಲೆ ಏನು ಡಿಸಿಷನ್ ತೊಗೋಬೇಕಂತ ಮುಂದೆ ಚರ್ಚೆ ಫೈನಲ್ ಮಾಡ್ತಾರೆ. ನಂತರ ಇಡೀ ಜಿಲ್ಲೆ ಒಳಗೆ ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಜನ ಆಗ್ತಾ ಇದೆ ನಿಮ್ದು ಮಲ್ಲಿಗೆ? ನೋಡೋದು, ಇದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತ ಚುನಾವಣೆ ಆಗೋಲ್ಲ. ಇದು ಪಾರ್ಟಿ ಆಧಾರಿತ ಚುನಾವಣೆ ಅಲ್ಲ. ಅವ್ರಿಗೆ ಯಾರಿಗೆ ಹೆಚ್ಚು ಒಲವಿದೆಲ್ಲ ಮೆಂಬರ್ಸ್ ಪಿಕೆಪಿಎಸ್, ಅದ್ರ ಮ್ಯಾಗ ಇದು ಚುನಾವಣೆ ಡಿಪೆಂಡ್ ಆಗಿದೆ. ನಾರಾಯಣ ಭರಮನಿ ವಿಷಯದಲ್ಲಿ ಸರ್ಕಾರಕ್ಕೆ ಎಲ್ಲಿ ಏನಾಗ್ತಾ ಇದೆ? ಯಾಕಂತಂದ್ರೆ ಅವ್ರು ಏನು ರಾಜೀನಾಮೆ ಕೊಟ್ಟು ಎಕ್ಸೆಪ್ಟ್ ಮಾಡ್ಕೋತೀರಾ ಅಥವಾ ಹೇಗೆ? ಇಲ್ಲ, ಎಕ್ಸೆಪ್ಟ್ ಮಾಡೋ ಪ್ರಶ್ನೆ ಇಲ್ಲ. ಅಂತ ಭಾಳಷ್ಟು ಘಟನೆ ಆಗ್ತಿರ್ತಾವೆ ಅನಿಶ್ಚಿತವಾಗಿ. ಅದೇನೋ ಆಗಬೇಕು ಮಾಡಬೇಕಾದಂಥ ಘಟನೆ ಅಲ್ಲ, ಅನಿರೀಕ್ಷಿತವಾಗಿ ಅಂತ ಅಚಾನಕ್ ಆಗಿರುವಂಥ ಒಂದು ಘಟನೆ ಅದು. ಈಗಾಗಲೇ ಅದ್ರ ಬಗ್ಗೆ ಸಿ ಎಮ್ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ಬಹುಶಃ ಅವರು ಒಪ್ಬೋದು, ಅದು ಮುಗಿದಿದೆ ಅಂತ ನೀನು ಭಾವಿಸಿದ್ದೀವಿ ನಾವು. ಸಿಎಂ ಅವರು ಬಹಿರಂಗ ಕ್ಷಮೆ ಕೇಳಬೇಕಂದ್ರೆ ಬಿಜೆಪಿ ಆಗ್ರಹ ಮಾಡ್ತಾರೆ. ಇಲ್ಲ, ಅವ್ರು ಯಾರು ಅದಕ್ಕೆ ಏನು ಸಂಬಂಧ ಏನೇನು. ಮತ್ತು ಈಗ ಅವ್ರು ಏನು ಮಾಡ್ಬೇಕು ರೀ? ಈಗ ನಿನ್ನೆ ಆಗಿತ್ತು, ಮೊನ್ನೆ ಆಗಿತ್ತು ಆ ಘಟನೆಗೆ, ಅದಕ್ಕೆ ಅವರು ಹೇಳಬೇಕಲ್ಲ. ಕೊಡ್ತಾರಾ? ಕೊಡೋಲ್ಲ. ಸೊ ಅದಕ್ಕೆ ಎಷ್ಟು ಮುಖ್ಯಮಂತ್ರಿಗಳು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಬಹುಶಃ ಅಲ್ಲಿ ಕ್ಲೋಸ್ ಆದರೆ ಒಳ್ಳೆಯದು. ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ರನ್ನರ್ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಅಭಯ್ ಪಾಟೀಲ್ ಮೊನ್ನೆ ಕಡಾಡಿ ಕೂಡ ಅವ್ರು ಹೇಳ್ತಾರೆ. ಕಾನೂನಲ್ಲಿ ಸ್ಪಷ್ಟವಾಗಿದೆ, ಯಾವುದೇ ಆಸ್ತಿ ಹೊಂದವ್ರಿಗೆ ಅನರ್ಹ ಅಂತ ಇದೆ. ಅದನ್ನು ನೋಡಿ ಅಂತೇಳಿ ಫಸ್ಟು ಸುಮ್ಮನೆ ಮಾಡ್ತಾರೆ ಯಾರು. ಯಾವುದೇ ಆಸ್ತಿ ಹೊಂದಂಗಿಲ್ಲ, ಬಾಡಿಗೆ ತೊಗೊಳಂಗಿಲ್ಲ ಅಂತ ಇದೆ ಕಾನೂನಲ್ಲಿ. ಆಧಾರ ಮೇಲೆ ಆರ್ ಸಿ ಅವರು ರದ್ದು ಮಾಡಿದರು. ಅದನ್ನೇ ಸರ್ಕಾರ ಎತ್ತಿ ಹಿಡಿದಿದೆ ಅಷ್ಟೇ. ಈ ಮುಂದಿನ ನಡೆ ಸರ್ಕಾರದ ಆ ವಿಚಾರ ತಂದಿದ್ದಾರೆ. ಇದೆ ಮತ್ತೆ ಕೋರ್ಟಲ್ಲಿ ಇದೆಯಲ್ಲ, ಮತ್ತೆ ಮುಂದುವರಿತೈತೆ, ಫುಲ್ ಹಿಯರಿಂಗ್ ಆಗ್ತೈತೆ. ಅಂತಿಮ ತೀರ್ಪು ಬರೋವರೆಗೆ ಕಾಯಬೇಕಷ್ಟೆ. ಡಿಸೆಂಬರ್ ಒಳಗೆ ಬೆಳಗಾವಿ ಜಿಲ್ಲೆಯನ್ನು ವಿಂಗಡಣೆ ಮಾಡಬೇಕು ಅಂತೇಳಿ ಬಿಜೆಪಿ ಆಗ್ರಹ ಮಾಡ್ತಾ ಇದ್ದಾರೆ. ಅವ್ರ ಕೈಯಾಗ ಅಧಿಕಾರ ಇತ್ತಲ್ಲ, ಮತ್ತು ಅವಾಗ ಯಾಕೆ ಮಾಡಿಲ್ಲ ಅಂತ. ಯಾಕಂದರೆ ಜಾತಿ ಗಣತಿ ಶುರು ಆಗ್ತದೆ, ಅದಾದಮೇಲೆ ಜಿಲ್ಲಾ ವಿಭಜನೆ ಮಾಡೋದು ಬರೋದಿಲ್ಲ, ಡಿಸೆಂಬರ್ ಒಳಗೆ ಮಾಡಲಿ ಅಂತ ನೋಡೋಣ. ಸರ್ಕಾರ ಈಗ ನಾವೆಲ್ಲರೂ ಹೇಳಿದ್ವಿ, ನಮ್ಮ ಜಿಲ್ಲೆಯವರು ಎಲ್ಲರೂ ಮುಂದೆ ವಯಸ್ಸಲ್ಲಿ ಹೇಳಿದ್ವಿ, ಯಾರು ಕೂಡ ವಿರೋಧಿಲ್ಲ. ಸೊ ನಾವು ಹೇಳಿದ್ದೀನಿ, ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಬೇಕು. ಮುಖ್ಯಮಂತ್ರಿ ಬದಲಾವಣೆ ಆಗುವ ವಿಷಯದಲ್ಲಿ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರಲ್ಲಿ ರಾಮನಗರ ಶಾಸಕರು ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು, ಅವರು 2 ವರ್ಷ ಅಂತ ಪದೇ ಪದೇ ಹೇಳ್ತಾರೆ. ಹೇಳಿದ್ರೆ ಏನಂತೆ ಮಾಡೋರು ಯಾರು ಹೇಳಿದರು? ಒಬ್ಬರೇ ಯಾಕೆ? ಬಾಲಕೃಷ್ಣ ಅವ್ರು ಹೇಳಿದ್ದಾರೆ, ಶಿವಗಂಗಾ ಹೇಳಿದ್ದಾರೆ, ಸುಮಾರು ಜನ ಹೇಳ್ಯಾರ. ಒಬ್ಬರೇ ಯಾಕೆ? ಅಂತಿಮವಾಗಿ ಮಾಡೋದು ಬಿಡೋದು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಿ ಎಮ್. ನಾನೇ ಇರ್ತೀನಿ ಅಂತ ಹೈಕಮಾಂಡು ಕೂಡ ಹೇಳಿದೆ.
ಸೊ ನಾವು ಹೇಳೋಂಥದ್ದು ಏನು ಅದ್ರೊಳಗೆ ಸೆಪ್ಟೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ. ಅಲ್ಲ, ಈಗ ಅವರೇ ಹೇಳಿದಾರಲ್ಲ, ಮತ್ತಿಲ್ಲಿ ನಾವೇ ಇರ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಅವರೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಮೊನ್ನೆ ಸುರ್ಜೇವಾಲ ಅವರು ಹೇಳಿದ್ದಾರೆ. ಇನ್ನು ಹೇಳಿದ ಮ್ಯಾಗ ನಾವು ಅದ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ. ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಈಗ ಬೆಳಗಾವಿ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಕಡೆ ಈಗಿನ ರಸ್ತೆಗಳು ಮಳೆಗೆ ಎಷ್ಟು ಹಾಳಾಗಿದೆ ಅದ್ರ ಬಗ್ಗೆ ಇಲ್ಲ, ಇನ್ನೂ ಅಂತ ಏನು ಅಷ್ಟು ಡ್ಯಾಮೇಜ್ ಆಗಿಲ್ಲ. ಯಾಕಂದರೆ ಆಗಿದ್ದು ಓನ್ಲಿ ಖಾನಾಪುರ ಬೆಳಗಾವಿ ಮಾತ್ರ ಜಾಸ್ತಿ ಡ್ಯಾಮೇಜ್. ಅದು ಬಿಟ್ಟರೆ ಉಳ್ಕಿ ಜಿಲ್ಲೆಯಲ್ಲಿ ಅಂತ ಇನ್ನೂ ಡ್ಯಾಮೇಜ್ ಇಲ್ಲ. ಆದರೂ ತಕ್ಷಣ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ವಿ ಟೆಂಪರರಿ. ಸರ್, ಮೊನ್ನೆ ಮೀಟಿಂಗಲ್ಲಿ ನಿಮ್ಮ ಹೈಕಮಾಂಡ್ ತಮ್ಮನ್ನೇನಾದರೂ ರಾಜ್ಯ ಅಧ್ಯಕ್ಷನ ಮಾಡ್ತೀವಿ ಅಂತ ಏನಾದರೂ ಆಶ್ವಾಸನೆ ಕೊಡ್ತಾ? ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ರೀ. ನಮ್ಮ ಹತ್ತಲ್ಲಿ ಚರ್ಚೆ ಇಲ್ಲ. ಚರ್ಚೆ ಇಲ್ಲ. ನಿಮ್ಮ ಬೆಂಬಲಿಗೆ ನೀವು ಆಗಬೇಕು ಅಂತ ಹೇಳಿ ಇದೇ ಎಲ್ಲ ಕಡೆ ಇದೆ. ಇದ್ದೇ ಇದೆ. ಅವ್ರ ಅಂತಿಮವಾಗಿ ಡಿಸಿಷನ್ ಅವ್ರು ಮಾಡಬೇಕಲ್ಲ, ಹೈಕಮಾಂಡ್. ವೇಟ್ ಮಾಡೋಣ. ವೀರೇಶ್ ಬೆಣಚಿನ ಮರಡಿಮಠ್, TV 20 ಕನ್ನಡ, ಯರಗಟ್ಟಿ.